ದೆಹಲಿಯಲ್ಲಿ ನಡೀತಾ ಇರುವಂತಹ ರಾಜಕಾರಣದ ಬಗ್ಗೆ. ಸಿದ್ದರಾಮಯ್ಯನವ್ರನ್ನ ರಾಜ್ಯಸಭೆಗೆ ಕರೆಸಿಕೊಳ್ಳುವಂತಹ ಪ್ರಯತ್ನ ಒಂದು ಈಗಲೂ ಕೂಡ ಸಾಗ್ತಾ ಇದೆ. ಸಿದ್ದರಾಮಯ್ಯನವರು ರಾಜಕೀಯವಾಗಿ ಬಹಳ ಚಾಣಾಕ್ಷತನವನ್ನು ಮೆರೀತಾ ಇರ್ತಾರೆ ಕೆಲವೊಮ್ಮೆ. ನೋಡಿ, ಅವ್ರಿಗೆ ರಾಹುಲ್ ಗಾಂಧಿಯವರು ರಾಜ್ಯಸಭೆ ಆಫರ್ ಅನ್ನ ಕೊಟ್ಟಿದ್ರು ಮೊನ್ನೆನೆ. ಅದಾದ ನಂತರ ಅವರು ರಾಜೀನಾಮೆಯನ್ನು ಕೊಡ್ತಾರೆ. ರಾಜೀನಾಮೆ ಕೊಟ್ಟ ನಂತರ ಅಲ್ಲಿವರೆಗೂ ಅದರ ಬಗ್ಗೆ ಯಾವುದು ಮಾತಾಡದಂತಹ ಸಿದ್ದರಾಮಯ್ಯನವರು ನಿನ್ನೆ ರಾಜೀನಾಮೆ ಕೊಟ್ಟ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತಾಡ್ತಾ ಹೇಳಿದ್ರು, ನನಗೆ ರಾಜ್ಯಸಭೆಗೆ ಬರ್ನಿ ಅಂತೇಳಿ ಹೇಳಿದ್ರು, ಆದರೆ ನಾನು ಬಹಳ ವಿನಮ್ರವಾಗಿ ನಾನು ಬರುವುದಿಲ್ಲ ಅಂತ ಹೇಳಿದ್ದೀನಿ ಅಂತ ಹೇಳಿದ್ರು. ಆ ಮೂಲಕ ಜನರ ಮುಂದೆನೇ ಇದರ ಒಂದು ಚರ್ಚೆಯ ವಸ್ತುವಾಗಿ ಅವರು ಬಿಟ್ಟಿದ್ದಾರೆ. ರಾಜ್ಯಸಭೆಗೆ ನಾನು ಹೋಗೋದಿಲ್ಲ, ನಾನು ರಾಜ್ಯದಲ್ಲೇ ಉಳ್ಕೊಳ್ತೀನಿ ಅಂತ ಹೇಳಿದ್ರು. ಆ ಮೂಲಕ ಹೈಕಮಾಂಡ್ ಮೇಲೂ ಕೂಡ ಒಂದು ಸಂದೇಶವನ್ನು ಕೊಟ್ಟರು. ಇದು ಗೊತ್ತಿದ್ರೂ ಕೂಡ ಹೈಕಮಾಂಡ್ ನಾಯಕರುಗಳು ಇವತ್ತು ಮತ್ತೆ ಅವರನ್ನ, ನೀವು ಈಗಲೇ ಹೇಳಬೇಡಿ, ನಿಮ್ಮ ತೀರ್ಮಾನವನ್ನು ಈಗಲೇ ಹೇಳಬೇಡಿ, ಸಮಯ ಇದೆ ಇನ್ನೂ ಕೂಡ, ಆರಾಮಾಗಿ ಯೋಚನೆ ಮಾಡಿ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಈ ಮೂಲಕ ರಾಜ್ಯಸಭೆಯ ಆಫರ್ನ ಹಾಗೆ ಓಪನ್ ಇಟ್ಟಿದ್ದಾರೆ. ಇಬ್ಬರು ಜೊತೆಯಲ್ಲಿನೇ ಅಂದರೆ ಭೇಟಿಯಾದಾಗ, ಪ್ರತ್ಯೇಕವಾಗಿ ಭೇಟಿಯಾದರೂ ಕೂಡ ಇಬ್ಬರು ಜೊತೆಯಲ್ಲಿನೇ ದೆಹಲಿಯಲ್ಲೂ ಕೂಡ ಭೇಟಿಯಾಗಿ ಪರಸ್ಪರ ಸುಮಾರು ಹೊತ್ತು ಮಾತನಾಡಿದ್ದಾರೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರು. ಏನೆಲ್ಲ ನಡೆದಿದೆ ಇವತ್ತು ದೆಹಲಿ ಅನ್ನೋದನ್ನ ಈ ವರದಿಯಲ್ಲಿ ತೋರಿಸ್ತಾರೆ. ಶಾಸಕಾಂಗ ಪಕ್ಷದ ಸಭೆಯನ್ನು ಕರೀತಾ ಇದ್ದೀವಿ. ಯಾವ ಹುದ್ದೆ ಕೊಟ್ಟರು ನಿಭಾಯಿಸಲಿಕ್ಕೆ ಸಿದ್ಧನಾಗಿದ್ದೇನೆ. ಇರೋದೇ ಡಿ ಕೆ ಶಿವಕುಮಾರ್ ಹೆಸರು. ನಾಳೆ ಆಗಲಿ ನಾಡ್ದಾಗಲೂ ಅವ್ರ ಹೆಸರು ಅನೌನ್ಸ್ ಮಾಡ್ತಾರೆ. ಇದೊಂದೇ ಸರಿ ಅಲ್ಲ, 2028 ನಂತರ ಇವರೇ ಸಿಎಂ ಆಗಿರ್ತಾರೆ. ಒಂದು ಕಡೆ ಮುಖ್ಯಮಂತ್ರಿ ಹುದ್ದೆ ರಾಜೀನಾಮೆ ಕೊಟ್ಟಿರುವ ಸಿದ್ದರಾಮಯ್ಯ, ಮತ್ತೊಂದು ಕಡೆ ಮುಂದೆ ಮುಖ್ಯಮಂತ್ರಿ ಆಗಲಿರುವ ಡಿಕೆ ಶಿವಕುಮಾರ್. ಇಬ್ಬರು ಇವತ್ತು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ರು. ಇಬ್ಬರಿಗೂ ಹೈಕಮಾಂಡ್ ನಾಯಕರುಗಳ ಮನೆ ಬಾಗಿಲುಗಳು ತೆರೆದಿದ್ವು. ಬೆಳಗ್ಗೆಯೇ ಸೋನಿಯಾ ಗಾಂಧಿ ನಿವಾಸಕ್ಕೆ ಹೋದ ಸಿದ್ದರಾಮಯ್ಯ ಅಲ್ಲಿಂದ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದರು. ನೀವು ಹೇಳಿದಂತೆ ಕೇಳಿದ್ದೇವೆ ಎನ್ನುವ ಸಂದೇಶದೊಂದಿಗೆ ಹೋಗಿದ್ದ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಹೈಕಮಾಂಡ್ ನಾಯಕರಿಗೆ ಧನ್ಯವಾದ ಅರ್ಪಿಸಿದ್ದಾರೆ. ಈ ವೇಳೆ ಸಿದ್ದರಾಮಯ್ಯನವರಿಗೆ ರಾಷ್ಟ್ರ ರಾಜಕಾರಣಕ್ಕೆ ರಾಹುಲ್ ಗಾಂಧಿ ಆಹ್ವಾನ ಕೊಟ್ಟರು. ಅಲ್ಲದೆ ರಾಷ್ಟ್ರ ಮಟ್ಟದಲ್ಲಿ ಅಹಿಂದ ನಾಯಕನ ಅಗತ್ಯವಿದ್ದು ರಾಜ್ಯಸಭೆ ಪ್ರತಿಪಕ್ಷ ಸ್ಥಾನದ ಆಫರ್ ಕೂಡ ನೀಡಿದ್ರು. ಆಗ ರಾಷ್ಟ್ರ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ ಎಂದರು ಸಿದ್ದರಾಮಯ್ಯ. ಯೋಚಿಸಿ ತೀರ್ಮಾನ ತಿಳಿಸಿ ಎಂದಿರುವ ರಾಹುಲ್ ಗಾಂಧಿ ಸಂಪುಟ ರಚನೆ ವೇಳೆ ಸಿದ್ದು ಸಲಹೆಗಳನ್ನ ಪರಿಗಣಿಸುವ ಅಭಯ ನೀಡಿದ್ದಾರೆ. ಸೋನಿಯಾ ರಾಹುಲ್ ಗಾಂಧಿ ಭೇಟಿ ಬಳಿಕ ಮಲ್ಲಿಕಾರ್ಜುನ ಖರ್ಗೆ ಮನೆಗೆ ಬಂದರು ಸಿದ್ದರಾಮಯ್ಯ. ಮಲ್ಲಿಕಾರ್ಜುನ್ ಖರ್ಗೆಯಿಂದಲೂ ಸಿದ್ದರಾಮಯ್ಯನವರಿಗೆ ರಾಜ್ಯಸಭೆಗೆ ಬರುವಂತೆ ಆಹ್ವಾನ ನೀಡಲಾಗಿತ್ತು. ಸಿಎಂ ಬದಲಾವಣೆ ನಿರ್ಧಾರ ರಾಹುಲ್ ಗಾಂಧಿ ಅವರದ್ದೇ ಎಂಬುದರ ಮನವರಿಕೆ ಮಾಡಿಕೊಟ್ಟರು. ಹೈಕಮಾಂಡ್ ನಾಯಕರ ಭೇಟಿ ಬಳಿಕ ಕೆಜೆ ಜಾರ್ಜ್ ಮನೆಯಲ್ಲಿ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಹಾಗೂ ಜಾರ್ಜ್ ಸಭೆ ನಡೆಸಿದ್ರು. ಅದಾದ ಬಳಿಕ ಖಾಸಗಿ ಹೋಟೆಲ್ನಲ್ಲಿ ಸಿದ್ದು, ಡಿಕೆ ಒಟ್ಟಿಗೆ ಊಟ ಮಾಡಿದ್ರು. ಮುನಿಯಪ್ಪ ಹಾಗೂ ಯತೀಂದ್ರ ಜೊತೆಗಿದ್ರು. ಆಪ್ತರ ಸ್ಥಾನಮಾನ ರಕ್ಷಣೆಗೆ ಸಿದ್ದರಾಮಯ್ಯ ಬ್ಯಾಟಿಂಗ್. ಪರಮೇಶ್ವರ್, ಎಂಬಿ ಪಾಟೀಲ್ಗೆ ಹೈಕಮಾಂಡ್ ಬುಲಾವ್. ಈ ಮಧ್ಯೆ ಸಿದ್ದು ಟೀಮಿನ ಪರಮೇಶ್ವರ್ ಹಾಗೂ ಎಂಬಿ ಪಾಟೀಲ್ ಅವರಿಗೆ ಹೈಕಮಾಂಡ್ ಬುಲಾವ್ ನೀಡಿದೆ. ಅವರು ದೆಹಲಿಗೆ ತೆರಳಿದ್ದು ಅಲ್ಲಿನ ತೀರ್ಮಾನಗಳು ಕುತೂಹಲ ಮೂಡಿಸಿವೆ. ಪಕ್ಷ ಇವತ್ತು ಈಗ ನಿನ್ನೆ ಇದು ಆಗಿದೆ, ನಾಳೆ CLP ಆಗುತ್ತೆ. ಪಕ್ಷ ಏನೋ ನಿರ್ಧಾರ ಮಾಡ್ತಾರೆ, ಏನು ಕೂಡ ಇವತ್ತು ಹೋಗಿದ್ದಾರಲ್ಲ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಹೋಗಿದ್ದಾರೆ. ನೋಡೋದು ಏನಾಗ್ತದೆ ಪಾರ್ಟಿಯಲ್ಲಿ. 30 ಜನ ಶಾಸಕರು ಹೊರಟಿದ್ದಾರೆ ಸರ್ ಡೆಲ್ಲಿಗೆ. ತಪ್ಪೇನಿದೆ? ಅಲ್ಲ, ಈಗ ಸಚಿವ ಸ್ಥಾನದ ಲಾಬಿಗೋಸ್ಕರ ಹೋಗಿದ್ದಾರೆ ಅಂತ. ತಪ್ಪೇನಿದೆ? ಎಲ್ಲರಿಗೂ ಹಕ್ಕಿದೆ ಅಲ್ಲ. ತಾವು ಏನಾದ್ರು DCM ಕೇಳುವಂತ ಸರ್? ನಾನು ಯಾವುದೂ ಅಂತ ಯಾವುದೂ ಇಲ್ಲ. ಈಗ 3-4 DCM ಸ್ಥಾನ ಮಾಡೋದು ನನಗೆ ಗೊತ್ತಿಲ್ಲಪ್ಪ. ನನಗೆ ಗೊತ್ತಿಲ್ಲ. ನಾನೇನು ಕಾಂಗ್ರೆಸ್ ಹೈಕಮಾಂಡ, ಇವೆಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರ ಮಾಡ್ತದೆ. ಸರ್, ತಾವು ಈ ಮೊದಲು KPCC ಅಧ್ಯಕ್ಷ ಸ್ಥಾನಕ್ಕೆ ಕೂಡ ಪೈಪೋಟಿ ನಾನು ಮಾಡಿಲ್ಲ, ಪೈಪೋಟಿ ಮಾಡಿಲ್ಲ. ನಾನು KPCC ಸ್ಥಾನ ಮಾಡಿಲ್ಲ, ಪೈಪೋಟಿ ಮಾಡಿಲ್ಲ ಅಂತ. ಇದೆಲ್ಲವೂ ಆಗುವ ಹೊತ್ತಿಗೆ ದೆಹಲಿಯ ಮಲ್ಲಿಕಾರ್ಜುನ ಖರ್ಗೆ ನಿವಾಸದಲ್ಲಿ ಮತ್ತೊಂದು ಸುತ್ತಿನ ಮಹತ್ವದ ಸಭೆ ನಡೆಯಿತು. ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಭಾಗಿಯಾಗಿದ್ರು. ನೂತನ ಸಚಿವರ ಪಟ್ಟಿ, DCM ಹುದ್ದೆಗಳ ಬಗ್ಗೆ ಚರ್ಚೆಗಳು ಆಗಿವೆ. ಯಾರ್ಯಾರಿಗೆ ಸಚಿವ ಸ್ಥಾನ, ಯಾರ್ಯಾರಿಗೆ DCM ಹುದ್ದೆ ನೀಡಬೇಕು ಎಂಬುದರ ಬಗ್ಗೆಯೂ ಚರ್ಚೆಯಾಗಿದ್ದು ನೂತನ ಸಚಿವರ ಪಟ್ಟಿ ಫೈನಲ್ ಆಗಲಿದೆ.
ಸಿದ್ದರಾಮಯ್ಯ ಬಳಿಕ ಡಿಕೆ ಶಿವಕುಮಾರ್ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ರು. ಮಲ್ಲಿಕಾರ್ಜುನ ಖರ್ಗೆ ಮನೆಗೆ ಹೋಗಿ ಖರ್ಗೆ ಹಾಗೂ ರಾಹುಲ್ ಗಾಂಧಿ ಅವರನ್ನ ಒಟ್ಟಿಗೆ ಭೇಟಿಯಾಗಿ ಧನ್ಯವಾದವನ್ನು ಸಲ್ಲಿಸಿದ್ರು. ಬಳಿಕ ಕೆಸಿ ವೇಣುಗೋಪಾಲ್ ಜೊತೆಗೂ ಒಂದಿಷ್ಟು ಸರಕಾರ ರಚನೆ ವಿಚಾರದ ಬಗ್ಗೆ ಚರ್ಚೆಗಳು ನಡೆದವು. ನಾಳೆ ಸಿಎಲ್ಪಿ ಮೀಟಿಂಗ್, ನಾಯಕನ ಆಯ್ಕೆ. ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಪ್ರಮಾಣ ವಚನ. ನಿನ್ನೆಯಿಂದಲೂ ಕರ್ನಾಟಕ ಭವನದಲ್ಲಿ ಡಿಕೆ ಬ್ರದರ್ಸ್ ಸರಣಿ ಸಭೆಗಳನ್ನ ಮಾಡುತ್ತಿದ್ದಾರೆ. ಸಿದ್ದರಾಮಯ್ಯ ನಡೆ ನಿರ್ಧಾರಗಳ ಮೇಲೆ ನಿಗಾಗಿಟ್ಟಿದ್ದಾರೆ. ನಾಳೆ ಸಂಜೆ 4 ಗಂಟೆಗೆ ವಿಧಾನಸೌಧದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ. ಅಲ್ಲಿ ಸಿಎಲ್ಪಿ ನಾಯಕನ ಆಯ್ಕೆಯಾಗಲಿದೆ. ಅದಾದ ಬಳಿಕವಷ್ಟೇ ಪ್ರಮಾಣ ವಚನದ ಸಿದ್ಧತೆಗಳು ಅಂದ್ರು ಡಿಕೆ ಶಿವಕುಮಾರ್. ನಾಳೆ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೀತಾ ಇದ್ದೀವಿ. ಸಿದ್ದರಾಮಯ್ಯವ್ರಿಗೆ ಮಾತಾಡಿದ್ವಿ, ಟೈಮಿಂಗ್ ಮಾತ್ರ ಎಲ್ಲರಿಗೂ ಬೆಂಗಳೂರಲ್ಲಿ ಕೇಳಿದ್ದೀವಿ. ನಮ್ಮ ಹೈಕಮಾಂಡ್ ಲೀಡರ್ಸ್ನ ಕೇಳಬೇಕು, ಅವರು ಬರಬೇಕು, ಅಬ್ಸರ್ವರ್ ಬರಬೇಕು, ನಮ್ಮ ಜನಸಭೆ ಬರಬೇಕು. ಆ ಟೈಮಿಂಗ್ ಅವ್ರು ಕೇಳ್ಕೊಂಡು ಟೈಮಿಂಗ್ ಇರ್ತೀವಿ. ಇದೊಂದು ವಿಧಾನಸೌಧದಲ್ಲಿ ಎಲ್ಲಿ ಮತ್ತೆ ಯಾವಾಗ ನಾಯಕರನ್ನ ಆಯ್ಕೆ ಮಾಡುವಂತ ಪ್ರೊಸೀಜರ್ನ ಮುಗಿಬೇಕು. ಇನ್ನು ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಡಿಕೆಶಿ ಪದಗ್ರಹಣ ಫಿಕ್ಸ್ ಆಗಿರುವ ಕಾರಣಕ್ಕೆ ಪೊಲೀಸರು ಪಿಡಬ್ಲ್ಯೂಡಿ ಅಧಿಕಾರಿಗಳು ಭೇಟಿ ಕೊಟ್ಟಿದ್ರು. ಸ್ಟೇಜ್ ಜನರು ನಾಯಕರ ಆಸನಗಳನ್ನ ಎಲ್ಲೆಲ್ಲಿ ಹಾಕೋದು ಎಂಬುದರ ಪರಿಶೀಲನೆ ನಡೆಸಿದ್ರು. ಕನಕಪುರ ಬಂಡೆ ಡಿಕೆ ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡೋದಕ್ಕೆ ವೇದಿಕೆ ಸಿದ್ಧವಾಗ್ತಿರುವಂಥದ್ದು. ನಾವೀಗ ವಿಧಾನಸೌಧ, ಶಕ್ತಿಸೌಧ ಏನು ಅಂತ ಕರಿತೀವಿ, ವಿಧಾನಸೌಧ ಮುಂಭಾಗದಲ್ಲಿದ್ದೇವೆ. ಇದೇ ಒಂದು ವಿಧಾನಸೌಧದ ಮುಂಭಾಗದಲ್ಲಿ ಈಗ ಅವರು ಅಧಿಕಾರವನ್ನು ಸ್ವೀಕಾರ ಮಾಡೋದಕ್ಕೆ ಸಜ್ಜಾಗಿರ್ತಕ್ಕಂಥದ್ದು. ವಿಧಾನಸೌಧದ ಮುಂಭಾಗದಲ್ಲಿ ಅಂದರೆ ಸರ್ಕಾರದ ಕೆಲಸ ದೇವರ ಕೆಲಸ ಅನ್ನೋ ಒಂದು ಏನು ಹೆಸರಿದೆ, ಅದರ ಕೆಳಗಡೆ ಅಂದರೆ ಮೆಟ್ಟಿಲುಗಳೇನಿದೆ ಆ ಒಂದು ಮೆಟ್ಟಿಲುಗಳ ಮೇಲೆ ನಿಂತ್ಕೊಂಡು ಎಲ್ಲ ಒಂದು ಕಡೆ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡೋದಕ್ಕೆ ಸಜ್ಜಾಗಿರುವಂಥದ್ದು. ಇನ್ನು ಡಿಕೆಶಿ ತವರು ಜಿಲ್ಲೆಯಿಂದಲೇ ಸುಮಾರು 40,000 ಜನರನ್ನ ಸೇರಿಸುವ ತಯಾರಿ ಮಾಡಿಕೊಳ್ತಿದ್ದಾರೆ ಇಕ್ಬಾಲ್ ಹುಸೇನ್. ಅವರ ಕ್ಷೇತ್ರದಲ್ಲಿ ಜವಾಬ್ದಾರಿ ತಗೊಂಡು ಜನಗಳು ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಾವೆಲ್ಲ ಅನ್ಕೊಂಡಿದ್ದೀವಿ. ನಾನು, ಬಾಲಕೃಷ್ಣ ಅವರು, ಸುರೇಶ್ ಸಾಹೇಬ್ರು ಅವರ ಕ್ಷೇತ್ರದಲ್ಲಿ ಅವರು ಜನಕ್ಕೆ ಎಲ್ಲ ರೀತಿಯಾದಂತ ವ್ಯವಸ್ಥೆ ಮಾಡಿ, ಬಸ್ಸು, ಊಟ, ತಿಂಡಿ ಎಲ್ಲ ವ್ಯವಸ್ಥೆ ಎಲ್ಲ ಮಾಡಿಸಿ ಇದು ನಮ್ಮ ಕಾರ್ಯಕ್ರಮ. ಪದಗ್ರಹಣಕ್ಕೆ ಹೋಗ್ಬೇಕಂತ ಹೇಳಿ ತೀರ್ಮಾನ ಮಾಡಿ ನಮ್ಮ ಜಿಲ್ಲೆಯಿಂದ ಒಂದು 40,000ದಿಂದ 50,000 ಜನ ಅನ್ಕೊಂಡಿದೀವಿ. ನಾವೆಲ್ಲರೂ ಕೂಡ ಒಂದು 10,000 ಜನ ಹೋಗ್ಬೇಕಂತ ಅನ್ಕೊಂಡಿದ್ವಿ. ನಾಳೆ 4 ಗಂಟೆಗೆ CLP ಇದೆ ಅಂತ ಹೇಳ್ತಾ ಇದ್ದೆ. ಅಲ್ಲಿ ಆಗು ಹೋಗು ಚರ್ಚೆ ಎಲ್ಲ ಮಾಡಿ ರೂಪುರೇಷೆಗಳನ್ನ ಮಾಡ್ತೀವಿ. CM ಸಿದ್ದರಾಮಯ್ಯವ್ರಿಗೆ ಗೊತ್ತು, ಎಲ್ಲರಿಗೂ ಗೊತ್ತು. ಹೆಸರು ಇರೋದೇ ಇವ್ರದ್ದು ಡಿಕೆ ಶಿವಕುಮಾರ್. ನಾವು ಸುತ್ತಿ ಬಳಸಿ ಮಾತಾಡಲ್ಲ, ಇರೋದೇ ಡಿಕೆ ಶಿವಕುಮಾರ್ ಹೆಸರು. ನಾಳೆ ಆಗಲಿ ನಾಡ್ದಾಗಲೂ ಅವ್ರ ಹೆಸರು ಅನೌನ್ಸ್ ಮಾಡ್ತಾರೆ. ಯಾರು ಇರಬೇಕು ಸಂಪುಟದಲ್ಲಿ ಅಂತಕ್ಕಂಥದ್ದನ್ನು ಪಕ್ಷದ ಹೈಕಮಾಂಡ್ ಮತ್ತು ಒಳಗೆ ಬರತ್ ಮುಂದೆ ಆಗ್ತಕ್ಕಂಥ ಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ಅವರು ಇವರೆಲ್ಲರೂ ಸೇರಿ ಯಾರು ಇರಬೇಕು ಯಾರು ಇಲ್ಲ ಅಂತಕ್ಕಂಥದ್ದು ಅವ್ರು ತೀರ್ಮಾನ ಮಾಡ್ತಾರೆ. ಈ ಮಧ್ಯೆ ಜೂನ್ 5 ಅಥವಾ 6ರಂದು ಪ್ರಮಾಣ ವಚನ ಸ್ವೀಕರಿಸುವಂತೆ ಡಿಕೆಶಿ ಆಪ್ತ ಜ್ಯೋತಿಷಿಗಳು ಸಲಹೆ ನೀಡಿದ್ದಾರೆ. ನಿನ್ನ ಕೆರಿಯರ್ ಬಿಲ್ಡ್ ಆಗುತ್ತೆ, ಒಂದು ದಿವಸ ನೀನು ಖಂಡಿತ ಮುಖ್ಯಮಂತ್ರಿ ಆಗ್ತೀಯ, ನಿನ್ನ ಜಾತಕ ತೋರಿಸ್ತಾ ಇದೆ, ನಿನ್ನ ಜಾತಕದಲ್ಲಿದೆ, ಒಂದು ರಾಜಯೋಗ ಇದಪ್ಪ ನಿಂಗೆ ಬರುತ್ತೆ, ಖಂಡಿತವಾಗ್ಲೂ ಚೀಫ್ ಮಿನಿಸ್ಟರ್ ಆಗ್ತೀಯ ಅಂತ ಅವತ್ತೇ ಹೇಳ್ಬಿಟ್ಟಿದ್ದೀನಿ ಅವನಿಗೆ. ಬಿಫೋರ್ ಆಲ್ ದೀಸ್ ಹರ್ಡಲ್ಸ್, ಗೋಯಿಂಗ್ ಟು ಪ್ರಿಸನ್ ಆ್ಯಂಡ್ ಆಲ್ ದೋಸ್ ಥಿಂಗ್, ರೇಡ್ ಗಿಡ್ ಅದೆಲ್ಲ ಬಿಟ್ಟು ಆಮೇಲೆ ಅದನ್ನು ಹೇಳಿದ್ದೀನಿ ನಾನು. ಹೀಗಾಗುತ್ತೆ, ಇದಕ್ಕೆಲ್ಲ ಸಿದ್ಧ ಇರಬೇಕು ನೀನು. ಆದರೆ ಯಾವತ್ತೂ ನೀನು ಎಲ್ಲಿಂದ ಯಾವ ಕಾರಣ ಬರುತ್ತೋ ನಂಗೆ ಗೊತ್ತಿಲ್ಲ. ರಾಜನಾಗೋದು, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗುವುದು ಕಾಣುತ್ತೆ, ಏನೋ ಒಂದು ದೊಡ್ಡ ತೊಂದರೆ ಬರುತ್ತೆ ಅಂತ ಕಾಣುತ್ತಪ್ಪ. ಡೈಲಾಗ್ ಏನೋ ಅರ್ಥ ಆಗೋದು ನನಗೆ ಬರ್ತದೆ ಕಾಣೋದು. ತಾವತ್ತೆ 3 ಹೇಳಿಬಿಟ್ಟಿದ್ದೀನಿ ನಾನು. ಮೇಷಲಗ್ನ ಹುಟ್ಟೋದು ಲಗ್ನದಿಂದ 10ನೇ ಮನೆ ಮಕರ. ಇವ್ರ ಜನನ ಕಾಲದಲ್ಲಿ ಮಕರದಲ್ಲಿ ಗುರು ಶನಿ ಇಬ್ಬರು ಇರೋದ್ರಿಂದ ಅವ್ರಿಗೆ ಅಖಂಡ ರಾಜಯೋಗ 2013ರಿಂದ ಸ್ಟಾರ್ಟ್ ಆಗಿರೋದು. 2014 ಜನವರಿ 1ನೇ ತಾರೀಕಿಂದ ಸ್ಟಾರ್ಟ್ ಆಗಿದ್ದು 2033ವರೆಗೂ ಇದೆ. 19 ವರ್ಷ ರಾಜಯೋಗ ಶನಿ ದೇಶ. ಡಿಕೆ ಶಿವಕುಮಾರ್ ಸರ್ಕಾರದಿಂದ ದೇವೇಗೌಡರ ಕುಟುಂಬ ಮೈತ್ರಿ ನಾಯಕರಲ್ಲಿ ಆತಂಕ ಶುರುವಾಗಿದೆ ಅನ್ನೋದು ಮಾಜಿ ಸಚಿವರುಗಳ ವಾದ. ಅವ್ರದ್ದೆಲ್ಲ ಪಾಪ ನೆನೆಯೆಲ್ಲ ನಿಮಗೆ ಮಾಹಿತಿ ಗೊತ್ತಿಲ್ವೋ ಏನೋ ಗೊತ್ತಿಲ್ಲ. ಮನೆಯಲ್ಲಿ ಈ ಸತ್ತವ್ರ ಮನೆ ದುಃಖದ ಛಾಯೆ ಇರುತ್ತಲ್ಲ, ಆ ಥರ ಆಗಿದೆ ಅಂತ. ಅವ್ರು ಏನಾಗಿತ್ತು ಅಂದರೆ ಇನ್ನೊಬ್ಬ ಒಕ್ಕಲಿಗ
ನಾಯಕ ಬಂದುಬಿಟ್ರೆ ನಮ್ಮ ಕೋಟೆಗೆ ಎಲ್ಲಿ ಏಟು ಬೀಳುತ್ತೋ ಅಂತೇಳಿ ಭಾಳ ತುಂಬ ಪ್ಲ್ಯಾನ್ ಮಾಡಿದರು. ಆ ಪ್ಲ್ಯಾನ್ ಉಲ್ಟಾ ಆಗ್ಬಿಡ್ತಲ್ಲ ಅಂತೇಳಿ ಭಾಳ ದುಃಖಪಟ್ಟಿದ್ದಾರಂತೆ. ನಾವು ಆ ಥರ ಏನಿಲ್ಲ, ಅವ್ರಿಗಿರೋರು ಅವ್ರಿಗಿರ್ತಾರೆ, ನಮಗಿರೋರು ನಮಗಿರ್ತಾರೆ. BJP ಅವರು ಹೇಳೋದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ ಆಯಿತಾ. ಇದು ಪಕ್ಷದಲ್ಲಿ ಭಾಳ ಶಿಸ್ತಿನ ರೀತಿಯಾಗಿ ಇವತ್ತು ನಮ್ಮ ಪಕ್ಷ ನಡ್ಕೊಳ್ತಾ ಇದೆ. ಬಹುಶಃ BJP ಅವರಿಗೆ ಅದನ್ನು ತಡ್ಕೊಳಕ್ಕಾಗ್ತಾ ಇಲ್ಲ. ಅವ್ರು ಏನೇನೋ ಲೆಕ್ಕಾಚಾರಗಳು ಮಾಡ್ಕೊಂಡಿದ್ರು ಮತ್ತು ಯಾವ ರೀತಿ ಸಿದ್ದರಾಮಯ್ಯ ಅವ್ರು ನಡ್ಕೊಂಡಿದ್ದಾರೆ ನನಗನ್ಸುತ್ತೆ ಇವತ್ತು ನಿಜವಾಗ್ಲೂ ಅದೊಂದು ಇಡೀ ರಾಷ್ಟ್ರಕ್ಕೇ ಮಾದರಿ. ಅವರ ನಡೆ, ಅವರ ನುಡಿ, ಅವ್ರು ಯಾವ ರೀತಿ ಎಲ್ಲರ ಜೊತೆ ಮಾತನಾಡಿದ್ರು, ಸಚಿವರುಗಳ ಜೊತೆ, ಶಾಸಕರ ಜೊತೆ, ಮಾಧ್ಯಮದ ಜೊತೆ, ಬಹುಶಃ ಇಡೀ ದೇಶಕ್ಕೇ ಮಾದರಿಯಾಗಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಸಿದ್ದರಾಮಯ್ಯನವರ ರಾಜೀನಾಮೆ ಬಗ್ಗೆ ಸತೀಶ್ ಜಾರಕಿಹೊಳಿ ಮಾತನಾಡಿದ್ರು. ಅದು ಒಪ್ಪಂದದಿಂದ ಆಗಿರುವ ನಿರ್ಧಾರ ಎಂದರು. ಸಿದ್ದರಾಮಯ್ಯನವರ ಜೊತೆಗೆ ಅಹಿಂದ ಧ್ವಜವನ್ನು ನಾನು ಹಿಡಿದು ಕೆಲಸ ಮಾಡುತ್ತೇನೆ ಎಂದರು. ಅವ್ರೇನು ಯಾರು ಕೇಳಿ ಏನೋ ಡಿಸಿಷನ್ ತೊಗೊಂಡಿಲ್ಲ. ಮುಂಚೆ ಏನು ಅಗ್ರಿಮೆಂಟ್ ಆಯಿತು ಅದ್ರ ಪ್ರಕಾರ ಡಿಸಿಷನ್ ತೊಗೊಂಡ್ರು. ಇದರಲ್ಲಿ ಯಾರು ಹೇಳೋದು ಕೇಳೋದು, ಅವ್ರು ಸಹಿ ಮಾಡಿದ್ರು ಇವ್ರು ಸಹಿ ಮಾಡಿದ್ರು ಅದು ವಾಪೋ ಅಷ್ಟೇ. ಇದು ಇದರಲ್ಲಿ ಯಾರು ಕೇಳಿ ಕೂಡ ಮಾತಾಡಲಿಕ್ಕೆ ಅವಕಾಶ ಇಲ್ಲವೇ ಇಲ್ಲ. ಡೆಲ್ಲಿ ಹಂತಲ್ಲಿ ಆಗಿದೆ ನಾವು ಹೇಳ್ತೀವಲ್ಲ, ಡೆಲ್ಲಿಯಲ್ಲಿ ಆಗಿದೆ ನಮ್ಗೆ ಗೊತ್ತಿಲ್ಲ, ಪದೇ ಪದೇ ನಾವು ಹೇಳಿದ್ದೀವಿ. ಡೆಲ್ಲಿಯಲ್ಲಿ ನಿರ್ಣಯ ಆಗಿತ್ತು, ಅಲ್ಲೇ ಅದನ್ನು ಮುಗಿಸಿದ್ದಾರೆ. ಮತ್ತು ಇನ್ನು ಬೆಂಗಳೂರಲ್ಲಿ ಅದನ್ನು ಚರ್ಚೆ ಮಾಡೋದ್ರಲ್ಲಿ ಇಲ್ಲ ಇನ್ಸರಿ ಪ್ರಶ್ನೆ ಇಲ್ಲ. ಈಗ ಹೈಕಮಾಂಡ್ ಡಿಸಿಷನ್ ತೊಗೊಂಡಾಗ ಪ್ರಶ್ನೆ ಬರೋದಿಲ್ಲ. ಅದು ಅಲ್ಲ, ಅವ್ರು ಆಲ್ರೆಡಿ ಹೇಳಿದ್ದಾರೆ, ಅದು ಕರೆಕ್ಟ್. ಅದ್ರ ತಕ್ಕ ನಾವು ಕೆಲಸ ಮಾಡಬೇಕು, ನಡಿಬೇಕು. ಎಷ್ಟು ಜನ ಹಿಂದ ಅಂದರೆ ಸುಮಾರು ಒಂದು 500 ಜಾತಿ ಇದೆ, ಸುಮಾರು ಸಂಖ್ಯೆ ಇದೆ. ಅವನ್ನೆಲ್ಲ ವಿಶ್ವಾಸ ತಗೊಳ್ಳಿಕ್ಕೆ ಅದಾಗ 5 ಆಗ್ತೀವಿ. ಅದು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮಾಡ್ತೀವಿ, ಖಂಡಿತವಾಗಿ ಮಾಡ್ತೀವಿ. ಒಯ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಯಾರೋ ಒಬ್ಬರು ಒಯ್ಲೇಬೇಕು. ಕರ್ನಾಟಕದಲ್ಲಿ ಸಿಸ್ಟಮ್ ಇದೆ, ಅದು ಒಬ್ರು ಯಾರ ಹಿಂದ್ ನಾಯಕರು ಉದಯ ಆಗಲೇಬೇಕು. ಅದ್ರ ಮುಂದೆ ಒಯ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಹೊಸ ಸರ್ಕಾರ ರಚನೆಗೆ ಭರ್ಜರಿ ತಯಾರಿ ನಡೆದಿದೆ. ಅಧಿಕಾರಾವಧಿಯ ಮಧ್ಯದಲ್ಲಿಯೇ ಸಿಎಂ ಹುದ್ದೆಯನ್ನ ಬಿಟ್ಟುಕೊಡುವಂತೆ ಆದರೂ ಸಿದ್ದರಾಮಯ್ಯ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಸಭೆಗಳನ್ನ ನಡೆಸಿ ಮುಂದಿನ ಬೆಳವಣಿಗೆಗಳ ಬಗ್ಗೆ ಚರ್ಚಿಸುತ್ತಿದ್ದಾರೆ. ಇದು ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರ ಬಣದ ಶಾಸಕರು ಮತ್ತು ಕಾರ್ಯಕರ್ತರಿಗೂ ದೊಡ್ಡ ಸಂದೇಶವಾಗಿದ್ದು, ಪಕ್ಷದಲ್ಲಿ ಒಗ್ಗಟ್ಟು ಸಾಧಿಸಿರೋದು ಕಾಂಗ್ರೆಸ್ ಪಕ್ಷಕ್ಕೂ ದೊಡ್ಡ ಯಶಸ್ಸು ಸಿಕ್ಕಂತಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇದೆಲ್ಲ ಒಂದು ಕಡೆ ನಡೀತಾ ಇರುವಂತಹ ಬೆಳವಣಿಗೆಗಳು ದೆಹಲಿಯಲ್ಲಾದರೆ, ಇತ್ತ ಸಚಿವ ಸಂಪುಟಕ್ಕೆ ಸೇರೋದಕ್ಕೆ ರೆಡಿ ಆಗಿರುವಂಥವ್ರು ಅಥವಾ ಲಾಬಿ ನಡೆಸ್ತಾ ಇರುವಂಥದ್ದು ಅಥವಾ ನಿರೀಕ್ಷೆಯಲ್ಲಿರುವಂಥವ್ರು ಅಥವಾ ಆಕಾಂಕ್ಷಿಗಳು ಇವರು ಯಾರ್ಯಾರು ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಬಹಳ ಮುಖ್ಯವಾಗಿ ಈಗಾಗಲೇ ಸಚಿವ ಸಂಪುಟಕ್ಕೆ ಸೇರಬಹುದು ಅನ್ನುವಂಥ ವಿಚಾರಕ್ಕೆ ಬಂದಾಗ DCM ಹಾಗೂ ಮಂತ್ರಿ ಸ್ಥಾನದ ರೇಸ್ ಮೊದಲಿಗೆ ಗೋಚರಿಸಿಕೊಳ್ಳುತ್ತಿದೆ. DCM ಮಾಡಬಹುದಾ ಯಾರನ್ನಾದರೂ ಅಂತ ಹೇಳಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು MLC ಕುರುಬ ಸಮುದಾಯದವರು ತಂದೆಯ ನಂತರ ತಂದೆಯ ಅಧಿಕಾರದಿಂದ ಬಿಡೋದಕ್ಕೆ ಹೇಳಿದ ಕಾರಣಕ್ಕಾಗಿ ಮಗನಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡ್ತಾರಾ ಅಂತ. ಅದೇ ಬಹಳ ಮುಖ್ಯವಾಗಿ, ಅಂದರೆ ತಂದೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ರು ಅನ್ನುವಂಥದ್ದೇ ಬಹಳ ದೊಡ್ಡ ಅರ್ಹತೆ ಉಪಮುಖ್ಯಮಂತ್ರಿಯ ವಿಚಾರಕ್ಕೆ ಬಂದಾಗ. ಅದರ್ವೈಸ್ ಅವರು ಡಾಕ್ಟರ್ ಆಗಿರುವಂಥವರು, ವೆಲ್ ಎಜುಕೇಟೆಡ್, ಇದೆಲ್ಲವೂ ಕೂಡ ಇದ್ದೇ ಇದೆ. ಅವರು ಮಂತ್ರಿ ಆಗುವಂಥದ್ದಂತೂ ಪಕ್ಕಾ ಇದೆ. ಆದರೆ ಉಪಮುಖ್ಯಮಂತ್ರಿ ಆಗ್ತಾರಾ ಇಲ್ವಾ ಅನ್ನೋಂಥದ್ರ ಬಗ್ಗೆ ಪ್ರಶ್ನೆ ಇದೆ. ಒಂದು ವೇಳೆ ಉಪಮುಖ್ಯಮಂತ್ರಿ ಮಾಡಿದ್ರು ಅಂತ ಹೇಳಿದ್ರೆ ಅದು ಅಪ್ಪನನ್ನ ಅಧಿಕಾರದಿಂದ ಕೆಳಗಿಳಿಸಿದ ಕಾರಣಕ್ಕಷ್ಟೇ ಉಪಮುಖ್ಯಮಂತ್ರಿ ಅನ್ನೋದು ಆಗ್ಬೋದು. ಇನ್ನು MB ಪಾಟೀಲರು ಬಬಲೇಶ್ವರದ ಶಾಸಕರು, ಲಿಂಗಾಯತ ಸಮುದಾಯದವರು ಮತ್ತು ಶಿವಕುಮಾರ್ ಅವರಿಗೆ ಸಮಾನಾಂತರವಾಗಿ ಇರುವಂತಹ ನಾಯಕ. ಇಬ್ಬರು ಕೂಡ ಏನು ಜೊತೆಯಲ್ಲಿ ಆಲ್ಮೋಸ್ಟ್ ಜೊತೆಯಲ್ಲಿ ರಾಜಕಾರಣವನ್ನು ಮಾಡ್ತಾ ಬಂದಿರುವಂಥವ್ರು. MB ಪಾಟೀಲರು ಕೂಡ ದೊಡ್ಡ ದೊಡ್ಡ ಖಾತೆಗಳನ್ನು ನಿಭಾಯಿಸಿದಂಥವ್ರು. ಹೀಗಾಗಿ ಅವರು ಸಹಜವಾಗಿಯೇ ಉಪಮುಖ್ಯಮಂತ್ರಿ ರೇಸ್ನಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಲಿಂಗಾಯತ ಸಮುದಾಯದ ಪ್ರಬಲ ನಾಯಕ ಕಾಂಗ್ರೆಸ್ನಲ್ಲಿ. ಇನ್ನು ಜಮೀರ್ ಅಹಮದ್ ಖಾನ್ ಅವರು ಚಾಮರಾಜಪೇಟೆ ಶಾಸಕ, ಮುಸ್ಲಿಂ ಕೆಟಗರಿಯಲ್ಲಿ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಸಿಗುತ್ತಾ ಅನ್ನುವಂಥದ್ರ ಬಗ್ಗೆ ಒಂದು ಚರ್ಚೆ ನಡೀತಾ ಇದೆ. ಯಾಕಂದರೆ ಜಮೀರ್ ನೋ ಡೌಟ್ ಅವರು ಮುಸ್ಲಿಂ ಸಮುದಾಯದ ಅತ್ಯಂತ ಪಾಪ್ಯುಲರ್ ಲೀಡರ್ ಆಗಿ ಈಗಾಗಲೇ ಗುರುತಿಸ್ಕೊಂಡಿದ್ದಾರೆ ಕಾಂಗ್ರೆಸ್ನಲ್ಲಿ ಮತ್ತು ಸಚಿವರಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆಯೇ ಕೇವಲ ಮುಸ್ಲಿಂ ಇದರಲ್ಲಿ ಕೇವಲ ಅವರೊಬ್ಬರು ಮಾತ್ರ ಇಲ್ಲ. ಉಳ್ಳಾಲದ ಶಾಸಕರಾಗಿರ್ತಕ್ಕಂತಹ ಹಾಲಿ ಸ್ಪೀಕರ್ UT ಖಾದರ್ ಅವರು ಕೂಡ ಉಪಮುಖ್ಯಮಂತ್ರಿ ಸ್ಥಾನದ ರೇಸ್ನಲ್ಲೂ ಕೂಡ ಇದ್ದಾರೆ. ಅವರು ಮಂತ್ರಿ ಆಗುವಂಥದ್ದು ಬಹುತೇಕ ಪಕ್ಕ ಇದೆ. ಒಂದು ವೇಳೆ ಮುಸ್ಲಿಂ ಸಮುದಾಯಕ್ಕೂ ಉಪಮುಖ್ಯಮಂತ್ರಿ ಕೊಡದಿದ್ರೆ ಆಗ UT ಖಾದರ್ ಅವರ ಹೆಸರು ಕೂಡ ಮುಂಚೂಣಿಗೆ ಬರಬಹುದು. ಅತ್ಯಂತ ಹಿರಿಯ ನಾಯಕ ಪ್ಲಸ್
ಉತ್ಸಾಹಿ ನಾಯಕ. ಹೀಗಾಗಿ ಸಹಜವಾಗಿಯೇ ಅವರು ಕೂಡ ಈ ರೇಸ್ನಲ್ಲಿ ಇದ್ದಾರೆ. ಜಮೀರ್ ಅಥವಾ ಯುಟಿ ಖಾದರ್ ಇಬ್ಬರಲ್ಲೂ ಒಬ್ಬರು ಆಗಬಹುದು ಅಂತ ಹೇಳಿ. ಇನ್ನು ಪ್ರಿಯಾಂಕ್ ಖರ್ಗೆ ಅವರು ಚಿತ್ತಾಪುರದ ಶಾಸಕರು, SC ಬಲಗೈ ಸಮುದಾಯದವರು, ಒಬ್ಬ ಸಚಿವರಾಗಿ ಚೆನ್ನಾಗಿ ಕೆಲಸ ಮಾಡಿದಂಥವ್ರು. ಅದು ಹಿಂದಿನ ಅವಧಿಯಲ್ಲಿ ಸಿದ್ದರಾಮಯ್ಯನವರ ಸಂಪುಟದಲ್ಲಿರ್ಬೋದು, ನಂತರ ಕುಮಾರಸ್ವಾಮಿ ಅವರ ಸಂಪುಟದಲ್ಲಿರ್ಬೋದು, ಹಾಗೆಯೇ ಈಗ ಸಿದ್ದರಾಮಯ್ಯನವರ ಸಂಪುಟದಲ್ಲಿರ್ಬೋದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇರುವಂತಹ ಒಬ್ಬ ಉತ್ಸಾಹಿ ನಾಯಕ. ಆದರೆ ಅವ್ರನ್ನೂ ಕೂಡ ಉಪಮುಖ್ಯಮಂತ್ರಿ ಮಾಡಿದ್ರು ಅಂತ ಹೇಳಿದಾಗ ಬರುವಂತಹ ಬಹಳ ಮುಖ್ಯವಾದಂತಹ ಪ್ರಶ್ನೆ ಅಂತ ಹೇಳಿದ್ರೆ, ಅಪ್ಪ AICC ಆದ ಕಾರಣಕ್ಕಾಗಿಯೇ ಮಗ ಉಪಮುಖ್ಯಮಂತ್ರಿ ಅನ್ನುವಂಥದ್ದು ಹೊರತು ಬೇರೆನೇನು ಬರೋದಿಲ್ಲ, ಅರ್ಹತೆಗಳ ಹೊರತಾಗಿಯೂ ಕೂಡ. ಆದರೆ ಇನ್ನು DCM ಪ್ಲಸ್ ಮಂತ್ರಿ ಸ್ಥಾನದ ರೇಸ್ನಲ್ಲಿರುವಂಥವ್ರು, ಅದರಲ್ಲೂ ವಿಶೇಷವಾಗಿ ಮಂತ್ರಿ ಸ್ಥಾನದ ರೇಸ್ಗಿಂತ ಹೆಚ್ಚಾಗಿ ಇದು ಈ ಮೂವರು ನಾಯಕರು ಇವರು ಮಂತ್ರಿ ಸ್ಥಾನದ ರೇಸ್ನಲ್ಲೂ ಇರ್ತಾರೆ. ಹಾಗೆಯೇ ಈ ಮೂವರು ನಾಯಕರು ಕೂಡ ಸ್ಪೀಕರ್ ರೇಸ್ನಲ್ಲಿದ್ದಾರೆ. ಡಾಕ್ಟರ್ G ಪರಮೇಶ್ವರ್ ಅವರು ಇದ್ದಾರೆ, HK ಪಾಟೀಲ್ ಇದ್ದಾರೆ, ಹಾಗೆಯೇ ದಿನೇಶ್ ಗುಂಡೂರಾವ್ ಅವರು ರೇಸ್ನಲ್ಲಿ ಗೋಚರಿಸ್ತಾರೆ. ಮುಂದುವರೆದು ಇಲ್ಲಿ ಮಂತ್ರಿ ಸ್ಥಾನದ ರೇಸ್ನಲ್ಲಿರುವಂತಹ ವಿಚಾರಕ್ಕೆ ಬಂದಾಗ ಕೃಷ್ಣ ಬೈರೇಗೌಡರು, ಬ್ಯಾಟರಾಯನಪುರದ ಶಾಸಕರು, ಒಬ್ಬ ಕಂದಾಯ ಸಚಿವರಾಗಿ ಅತ್ಯುತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂಥವರು ಕೃಷ್ಣ ಬೈರೇಗೌಡರು. ಕೆಲಸಗಾರ, ಇಡೀ ರಾಜ್ಯವನ್ನು ಸುತ್ತುತ್ತಾರೆ ಮತ್ತು ಬಹಳ ಸಿದ್ಧಾಂತಕ್ಕೂ ಬದ್ಧರಾಗಿರುವಂತಹ ವ್ಯಕ್ತಿ, ಕೆಲಸ ಮಾಡ್ತಾರೆ ಅನ್ನುವಂತಹ ಕಾರಣಕ್ಕಾಗಿ ಕೃಷ್ಣ ಬೈರೇಗೌಡರು ಸಹಜವಾಗಿಯೇ ಶಿವಕುಮಾರ್ ಅವರೊಂದು ಒಳ್ಳೆಯ ಆಡಳಿತವನ್ನು ಕೊಡಬೇಕು ಅಂತ ಹೇಳಿದ್ರೆ ಇಂತಹ ವ್ಯಕ್ತಿಗಳು ಆ ಸಂಪುಟದಲ್ಲಿ ಇರಲೇಬೇಕಾಗತ್ತೆ. ಕೃಷ್ಣ ಬೈರೇಗೌಡರು ಇರ್ಬೋದು, ಅದು ಪ್ರಿಯಾಂಕ್ ಖರ್ಗೆ ಅವರೇ ಇರ್ಬೋದು. ಪ್ರಿಯಾಂಕ್ ಖರ್ಗೆ ಅವ್ರನ್ನ ಸೈದ್ಧಾಂತಿಕವಾಗಿ ವಿರೋಧಿಸುವಂಥವ್ರು ಯಾವ ಸ್ವರೂಪದಲ್ಲಿ ಬೇಕಿದ್ರು ಟೀಕೆ ಮಾಡ್ತಾ ಇರ್ಬೋದು. ಆದರೆ ಒಬ್ಬ ಆ ಖಾತೆಯನ್ನು ನಿಭಾಯಿಸಿದಂತಹ ಸಚಿವರಾಗಿ ಒಳ್ಳೆಯ ರೀತಿಯಲ್ಲಿ ನಿಭಾಯಿಸ್ತಾ ಇರುವಂಥದ್ದು ITBT ವಿಚಾರದಲ್ಲಿರ್ಬೋದು ಅಥವಾ ಗ್ರಾಮೀಣಾಭಿವೃದ್ಧಿ ಖಾತೆಯಲ್ಲಿ ಇರ್ಬೋದು. ಇನ್ನು ಸತೀಶ್ ಜಾರಕಿಹೊಳಿ ಅವರು ಯಮಕರಮರಡಿ ಶಾಸಕರು, ST ಸಮುದಾಯದವರು ಮತ್ತು ಲೋಕೋಪಯೋಗಿ ಸಚಿವರಾಗಿಯೂ ಕೂಡ ಚೆನ್ನಾಗಿ ಕೆಲಸ ಮಾಡ್ತಾ ಇರುವಂಥವ್ರು ಹಾಗೂ ಅತ್ಯಂತ ಪ್ರಭಾವಿ ನಾಯಕ, ಕಾಂಗ್ರೆಸ್ನ ಅತ್ಯಂತ ಪ್ರಭಾವಿ ನಾಯಕ. ಅವ್ರನ್ನೂ ಕೂಡ ಮಂತ್ರಿಮಂಡಲದಲ್ಲಿ ಇಟ್ಕೊಳ್ತಾರ ಅಥವಾ KPCC ಅಧ್ಯಕ್ಷರನ್ನಾಗಿ ಅವ್ರನ್ನ ಪರಿಗಣಿಸಿ ಕೇವಲ ಅಧ್ಯಕ್ಷ ಸ್ಥಾನಕ್ಕೆ ಮಾತ್ರ ಸೀಮಿತಗೊಳಿಸ್ತಾರ ಅನ್ನುವಂಥ ಪ್ರಶ್ನೆ ಇದೆ. KJ ಜಾರ್ಜ್ ಅವರು ಕಾಂಗ್ರೆಸ್ನ ಅತ್ಯಂತ ಹಿರಿಯ ನಾಯಕ ಮತ್ತು ಮೊದಲ ಬಾರಿ ಶಾಸಕರಾದಾಗ್ಲೇನೆ 1989ರಲ್ಲಿ ಮೊದಲ ಸರ್ಕಾರದಲ್ಲಿನೇ ಅವರು ಮಂತ್ರಿ ಆದಂಥವ್ರು. ಈಗಲೂ ಕೂಡ ಮಂತ್ರಿ ಸ್ಥಾನದ ರೇಸ್ನಲ್ಲಿ ಅವರು ರೇಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಸಂಪುಟಕ್ಕೆ ಸೇರುವಂತಹ ನಾಯಕರುಗಳ ಸಾಲಿನಲ್ಲಿ ಮುಂಚೂಣಿಯಲ್ಲಿರುವಂಥ ಈಶ್ವರ ಖಂಡ್ರೆ ಅವರು ಬಾಲ್ಕಿ ಶಾಸಕರು, ಲಿಂಗಾಯತ ಸಮುದಾಯದವರು, MB ಪಾಟೀಲ್ರು ಕೂಡ ಅಷ್ಟೇ, ಅವರು ಕೂಡ ಮಂತ್ರಿ ಸ್ಥಾನದ ರೇಸ್ನಲ್ಲಿ ಇರುವಂಥವ್ರು ಅಥವಾ ಮಂತ್ರಿ ಆಗುವಂತಹ ಸಾಧ್ಯತೆ ದಟ್ಟವಾಗಿ ಗೋಚರಿಸ್ತಾ ಇದೆ. ಉಳಿದಂತೆ ಸಂಪುಟಕ್ಕೆ ಸೇರ್ಪಡೆಯಾಗಬಹುದಾಗಿರುವಂತಹ ಸಚಿವರುಗಳ ವಿಚಾರಕ್ಕೆ ಬಂದಾಗ ಪರಮೇಶ್ವರ್ ಅವರು ಹಾಗೆಯೇ HK ಪಾಟೀಲ್ರು ಮತ್ತು ಶಿವರಾಜ್ ತಂಗಡಗಿ, ಇದರಲ್ಲಿ ಪರಮೇಶ್ವರ್ ಮತ್ತು HK ಪಾಟೀಲ್ ಇವರಿಬ್ಬರಲ್ಲಿ ಒಬ್ಬರನ್ನ ಬಹುತೇಕ ಸ್ಪೀಕರ್ ಮಾಡ್ತಾರ ಅನ್ನೋದ್ರ ಬಗ್ಗೆ ಅನುಮಾನ ಇದ್ದೇ ಇದೆ. HK ಪಾಟೀಲ್ರನ್ನು ಕೂಡ ಈ ಬಾರಿ ಅವರಿಗೆ ಸಂಪುಟದಲ್ಲಿ ಅವಕಾಶ ಸಿಗುತ್ತಾ ಅಥವಾ ಬೇರೆಯವರಿಗೆ ಹೊಸಬರಿಗೆ ಅವಕಾಶ ಕೊಡುವಂತಹ ಸಾಧ್ಯತೆ ಇದೆ. ಶಿವರಾಜ್ ತಂಗಡಗಿ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ, ಯಾಕೆಂದ್ರೆ ಭೋವಿ ಸಮುದಾಯದಿಂದ ಅವರೊಬ್ಬರು ಮಾತ್ರ ಇರೋದ ಕಾರಣಕ್ಕಾಗಿ. ಆದರೆ ಬಹುತೇಕ ಕೊಪ್ಪಳದಿಂದ ಅವರಿಗೆ ಕೈ ತಪ್ಪುವ ಸಾಧ್ಯತೆ ಇದೆ. ಚಲುವರಾಯಸ್ವಾಮಿ ಅವರು ನಾಗಮಂಗಲದ ಶಾಸಕರು, ಮಂಡ್ಯ ಜಿಲ್ಲೆಯ ಪ್ರಾತಿನಿಧ್ಯದಲ್ಲಿ ಅವರು ಮುಂಚೂಣಿಯಲ್ಲಿರುವಂಥವರು ಚಲುವರಾಯಸ್ವಾಮಿ. ಇನ್ನು ಮಂಕಾಳ ವೈದ್ಯ, ಭಟ್ಕಳದ ಶಾಸಕರು, ಮಗುವೀರ ಸಮುದಾಯದಿಂದ ಒಂದು ಪ್ರಾತಿನಿಧ್ಯ ಕೊಡುವ ನಿಟ್ಟಿನಲ್ಲೂ ಕೂಡ ಮಂಕಾಳ ವೈದ್ಯ ಅವರ ಹೆಸರು ಮುಂಚೂಣಿಯಿದೆ. ರಾಮಲಿಂಗಾರೆಡ್ಡಿ ಅವರು BTM ಲೇಔಟ್ ಶಾಸಕರು, ಸಾರಿಗೆ ಸಚಿವರಾಗಿ ಪ್ಲಸ್ ಮುಜರಾಯಿ ಸಚಿವರಾಗಿ ಬಹಳ ಚೆನ್ನಾಗಿ ಕೆಲಸವನ್ನು ನಿಭಾಯಿಸಿಕೊಂಡು ಬಂದಿರುವಂಥವ್ರು ಮತ್ತು ವಿಶೇಷವಾಗಿ ಶಕ್ತಿ ಯೋಜನೆಯನ್ನು ಯಶಸ್ವಿಯಾಗಿ ಜಾರಿಗೊಳಿಸುವಂತಹ ಕೆಲಸವನ್ನ ರಾಮಲಿಂಗಾರೆಡ್ಡಿ ಅವರು ಮಾಡಿದ್ದಾರೆ. ಈ ಕಾರಣಕ್ಕಾಗಿ ಅವರು ಸಹಜವಾಗಿಯೇ ಮಂತ್ರಿ ಸ್ಥಾನದ ನಿರೀಕ್ಷೆಯಲ್ಲಿದ್ದಾರೆ ಮತ್ತು ಒಳ್ಳೆಯ ಪೋರ್ಟ್ಫೋಲಿಯೋದ ನಿರೀಕ್ಷೆಯಲ್ಲಿದ್ದಾರೆ. ಸಾರಿಗೆ ಅವರಿಗೆ ಇಷ್ಟದ ಖಾತೆಯಾಗಿ ಉಳ್ಕೊಂಡಿಲ್ಲ. ಹಾಗೆಯೇ ಮುಂದುವರೆದು ಜಮೀರ್ ಅಹಮದ್ ಖಾನ್ ಹಾಗೆಯೇ ರಾಮಲಿಂಗಾರೆಡ್ಡಿ ಇವರು ಮಂತ್ರಿಗಳಾಗಿ ಆಗಬಹುದು. ಇನ್ನು ಎಂಟ್ರಿಯ ವಿಚಾರಕ್ಕೆ ಬಂದಾಗಲೂ ಕೂಡ ಅಫ್ಕೋರ್ಸ್ ಮತ್ತೆ ಜಮೀರ್ ಅಹಮದ್ ಖಾನ್ ಹಾಗೆ ರಾಮಲಿಂಗಾರೆಡ್ಡಿ ಅವರು ಎಂಟ್ರಿಯನ್ನು ಪಡ್ಕೊಳ್ಬಹುದು, ಸಂಪುಟಕ್ಕೆ ಮರು ಆಯ್ಕೆ ಆಗಬಹುದು. ಇನ್ನು KH ಮುನಿಯಪ್ಪ ಅವರು ಮಾಜಿ ಸಚಿವ, ಅವರ ಬದಲಿಗೆ ಈಗ ರೂಪಾ ಶಶಿಧರ್ ಅವರಿಗೆ ಅವಕಾಶ ಸಿಗಬಹುದು. ದೇವನಹಳ್ಳಿ ಶಾಸಕರ ಬದಲಿಗೆ KGF ಶಾಸಕಿಗೆ ಅವಕಾಶ ಸಿಗಬಹುದು. ಅಪ್ಪನ ಬದಲು ಮಗಳು ಮಂತ್ರಿ ಆಗಬಹುದು ಅನ್ನುವಂತಹ ನಿರೀಕ್ಷೆ ಇರುವಂಥದ್ದು. ಇನ್ನು ಇದು ಒಂದು ಬದಲಾವಣೆ ಮತ್ತು ಇನ್ನು ಕೆಲವೊಂದು ಜಿಲ್ಲೆಗಳಲ್ಲೂ ಕೂಡ ಕೆಲವು ಬದಲಾವಣೆಗಳು ಆಗುವಂತಹ ಸಾಧ್ಯತೆ ಇದೆ. ಅದರಲ್ಲಿ ಗೋಚರಿಸ್ತಾ ಇರುವಂತಹ ಹೆಸರುಗಳನ್ನು ನೋಡಿದಾಗ ಉದಾಹರಣೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬದಲಿಗೆ ಲಕ್ಷ್ಮಣ ಸವದಿ ಅವರಿಗೆ ಈ ಬಾರಿ ಬೆಳಗಾವಿಯಿಂದ ಪ್ರಾತಿನಿಧ್ಯ ಸಿಗಬಹುದು ಅನ್ನುವಂತಹ ನಿರೀಕ್ಷೆ ಇದೆ. ಇನ್ನು ಆಕಾಂಕ್ಷಿಗಳು ಏನೇನು ಹೇಳ್ತಿದ್ದಾರೆ ಅನ್ನೋದು ಕೂಡ ನಿಮಗೆ ತೋರಿಸ್ತೀನಿ. ನಿಷ್ಠಾವಂತ ಕಾರ್ಯಕರ್ತನೂ ಇದ್ದೇನೆ, ಅದೇ ರೀತಿಯಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಅಧ್ಯಕ್ಷನಾಗಿಯೂ ಇವತ್ತು ನಮ್ಮ ಸಮುದಾಯದ ಎಲ್ಲರ ಒಂದು ಅಭಿಪ್ರಾಯ ಇದೆ, ಯಾವ ಹುದ್ದೆ ಕೊಟ್ಟರು ನಿಭಾಯಿಸಲಿಕ್ಕೆ ಸಿದ್ಧನಾಗಿದ್ದೇನೆ. ಹೆಚ್ಚಿನ ಒಂದು ಜವಾಬ್ದಾರಿ ಕೊಟ್ಟರು
ಅತ್ಯಂತ ಉತ್ತಮವಾಗಿ ದಕ್ಷತೆಯನ್ನು ನಿಭಾಯಿಸ್ತೇನೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೇನೆ. ಮಂತ್ರಿ ಸ್ಥಾನದ ಆಕಾಂಕ್ಷಿ ಇದ್ದೀನಿ, ಇಲ್ಲ ಅಂತ ಯಾಕೆ ಹೇಳ ನಾನು? ಯಾಕೆ ನಾನು ರಾಜಕೀಯದಲ್ಲಿ ಇದ್ದೀನಿ. 1972ರಿಂದ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ, ಬ್ಲಾಕ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿನಾಗಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಮತ್ತು KPCC ಜನರಲ್ ಸೆಕ್ರೆಟರಿನಾಗಿ, ಆರ್ಗನೈಸ್ ಸೆಕ್ರೆಟರಿ ಆಗಿ, ಅನೇಕ ಅಬ್ಸರ್ವರ್ ಆಗಿ ಕೂಡ ಕೆಲಸ ಮಾಡಿದ್ದೀನಿ. ವಿಧಾನ ಪರಿಷತ್ತಿನ ಸದಸ್ಯನಾಗಿ ಕೂಡ 6 ವರ್ಷಗಳ ಕಾಲ ಇದ್ದೀನಿ. ಈಗ ವಿಧಾನಸಭೆ ಸದಸ್ಯನಾಗಿದ್ದೀನಿ. ಹೀಗೆ ಆಕಾಂಕ್ಷಿಗಳು ತಮ್ಮದೇ ಆದಂತಹ ಪ್ರೊಫೈಲ್ಗಳನ್ನು ರೆಡಿ ಮಾಡಿ ಹೇಳ್ತಾ ಇದ್ದಾರೆ. ಬಹಳಷ್ಟು ಜನ ಶಾಸಕರುಗಳು ಈಗಾಗಲೇ ಮಂತ್ರಿ ಪದವಿಯ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಯಾರಿಗೆಲ್ಲ ಮಂತ್ರಿಗೆ ಸಿಗುತ್ತೆ ನೋಡಬೇಕಾಗಿದೆ. ಆದರೆ ಇತ್ತ ಸಚಿವ ಸಂಪುಟಕ್ಕೆ ಸೇರೋದಕ್ಕೆ ರೆಡಿ ಆಗಿರುವಂಥವ್ರು ಅಥವಾ ಲಾಬಿ ನಡೆಸ್ತಾ ಇರುವಂಥದ್ದು ಅಥವಾ ನಿರೀಕ್ಷೆಯಲ್ಲಿರುವಂಥವ್ರು ಅಥವಾ ಆಕಾಂಕ್ಷಿಗಳು ಇವರು ಯಾರ್ಯಾರು ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಬಹಳ ಮುಖ್ಯವಾಗಿ ಈಗಾಗಲೇ ಸಚಿವ ಸಂಪುಟಕ್ಕೆ ಸೇರಬಹುದು ಅನ್ನುವಂಥ ವಿಚಾರಕ್ಕೆ ಬಂದಾಗ DCM ಹಾಗೂ ಮಂತ್ರಿ ಸ್ಥಾನದ ರೇಸ್ ಮೊದಲಿಗೆ ಗೋಚರಿಸಿಕೊಳ್ಳುತ್ತಿದೆ. DCM ಮಾಡಬಹುದಾ ಯಾರನ್ನಾದರೂ ಅಂತ ಹೇಳಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು MLC ಕುರುಬ ಸಮುದಾಯದವರು ತಂದೆಯ ನಂತರ ತಂದೆಯ ಅಧಿಕಾರದಿಂದ ಬಿಡೋದಕ್ಕೆ ಹೇಳಿದ ಕಾರಣಕ್ಕಾಗಿ ಮಗನಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡ್ತಾರಾ ಅಂತ. ಅದೇ ಬಹಳ ಮುಖ್ಯವಾಗಿ ಅಂದರೆ ತಂದೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ರು ಅನ್ನುವಂಥದ್ದೇ ಬಹಳ ದೊಡ್ಡ ಅರ್ಹತೆ ಉಪಮುಖ್ಯಮಂತ್ರಿಯ ವಿಚಾರಕ್ಕೆ ಬಂದಾಗ. ಅದರ್ವೈಸ್ ಅವರು ಡಾಕ್ಟರ್ ಆಗಿರುವಂಥವರು, ವೆಲ್ ಎಜುಕೇಟೆಡ್, ಇದೆಲ್ಲವೂ ಕೂಡ ಇದ್ದೇ ಇದೆ. ಅವರು ಮಂತ್ರಿ ಆಗುವಂಥದ್ದಂತೂ ಪಕ್ಕಾ ಇದೆ. ಆದರೆ ಉಪಮುಖ್ಯಮಂತ್ರಿ ಆಗ್ತಾರಾ ಇಲ್ವಾ ಅನ್ನೋಂಥದ್ರ ಬಗ್ಗೆ ಪ್ರಶ್ನೆ ಇದೆ. ಒಂದು ವೇಳೆ ಉಪಮುಖ್ಯಮಂತ್ರಿ ಮಾಡಿದ್ರು ಅಂತ ಹೇಳಿದ್ರೆ ಅದು ಅಪ್ಪನನ್ನ ಅಧಿಕಾರದಿಂದ ಕೆಳಗಿಳಿಸಿದ ಕಾರಣಕ್ಕಷ್ಟೇ ಉಪಮುಖ್ಯಮಂತ್ರಿ ಅನ್ನೋದು ಆಗ್ಬೋದು. ಇನ್ನು MB ಪಾಟೀಲರು ಬಬಲೇಶ್ವರದ ಶಾಸಕರು, ಲಿಂಗಾಯತ ಸಮುದಾಯದವರು ಮತ್ತು ಶಿವಕುಮಾರ್ ಅವರಿಗೆ ಸಮಾನಾಂತರವಾಗಿ ಇರುವಂತಹ ನಾಯಕ. ಇಬ್ಬರು ಕೂಡ ಜೊತೆಯಲ್ಲಿ ಆಲ್ಮೋಸ್ಟ್ ಜೊತೆಯಲ್ಲಿ ರಾಜಕಾರಣವನ್ನು ಮಾಡ್ತಾ ಬಂದಿರುವಂಥವ್ರು. MB ಪಾಟೀಲರು ಕೂಡ ದೊಡ್ಡ ದೊಡ್ಡ ಖಾತೆಗಳನ್ನು ನಿಭಾಯಿಸಿದಂಥವ್ರು. ಹೀಗಾಗಿ ಅವರು ಸಹಜವಾಗಿಯೇ ಉಪಮುಖ್ಯಮಂತ್ರಿ ರೇಸ್ನಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಲಿಂಗಾಯತ ಸಮುದಾಯದ ಪ್ರಬಲ ನಾಯಕ ಕಾಂಗ್ರೆಸ್ನಲ್ಲಿ. ಇನ್ನು ಜಮೀರ್ ಅಹಮದ್ ಖಾನ್ ಅವರು ಚಾಮರಾಜಪೇಟೆ ಶಾಸಕ, ಮುಸ್ಲಿಂ ಕೆಟಗರಿಯಲ್ಲಿ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಸಿಗುತ್ತಾ ಅನ್ನುವಂಥದ್ರ ಬಗ್ಗೆ ಒಂದು ಚರ್ಚೆ ನಡೀತಾ ಇದೆ. ಯಾಕಂದರೆ ಜಮೀರ್ ನೋ ಡೌಟ್ ಅವರು ಮುಸ್ಲಿಂ ಸಮುದಾಯದ ಅತ್ಯಂತ ಪಾಪ್ಯುಲರ್ ಲೀಡರ್ ಆಗಿ ಈಗಾಗಲೇ ಗುರುತಿಸ್ಕೊಂಡಿದ್ದಾರೆ ಕಾಂಗ್ರೆಸ್ನಲ್ಲಿ ಮತ್ತು ಸಚಿವರಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆಯೇ ಕೇವಲ ಮುಸ್ಲಿಂ ಇದರಲ್ಲಿ ಕೇವಲ ಅವರೊಬ್ಬರು ಮಾತ್ರ ಇಲ್ಲ. ಉಳ್ಳಾಲದ ಶಾಸಕರಾಗಿರ್ತಕ್ಕಂತಹ ಹಾಲಿ ಸ್ಪೀಕರ್ UT ಖಾದರ್ ಅವರು ಕೂಡ ಉಪಮುಖ್ಯಮಂತ್ರಿ ಸ್ಥಾನದ ರೇಸ್ನಲ್ಲೂ ಕೂಡ ಇದ್ದಾರೆ. ಅವರು ಮಂತ್ರಿ ಆಗುವಂಥದ್ದು ಬಹುತೇಕ ಪಕ್ಕ ಇದೆ. ಒಂದು ವೇಳೆ ಮುಸ್ಲಿಂ ಸಮುದಾಯಕ್ಕೂ ಉಪಮುಖ್ಯಮಂತ್ರಿ ಕೊಡದಿದ್ರೆ ಆಗ UT ಖಾದರ್ ಅವರ ಹೆಸರು ಕೂಡ ಮುಂಚೂಣಿಗೆ ಬರಬಹುದು. ಅತ್ಯಂತ ಹಿರಿಯ ನಾಯಕ ಪ್ಲಸ್ ಉತ್ಸಾಹಿ ನಾಯಕ. ಹೀಗಾಗಿ ಸಹಜವಾಗಿಯೇ ಅವರು ಕೂಡ ಈ ರೇಸ್ನಲ್ಲಿ ಇದ್ದಾರೆ. ಜಮೀರ್ ಅಥವಾ UT ಖಾದರ್ ಇಬ್ಬರಲ್ಲೂ ಒಬ್ಬರು ಆಗಬಹುದು ಅಂತ ಹೇಳಿ. ಇನ್ನು ಪ್ರಿಯಾಂಕ್ ಖರ್ಗೆ ಅವರು ಚಿತ್ತಾಪುರದ ಶಾಸಕರು, SC ಬಲಗೈ ಸಮುದಾಯದವರು, ಒಬ್ಬ ಸಚಿವರಾಗಿ ಚೆನ್ನಾಗಿ ಕೆಲಸ ಮಾಡಿದಂಥವ್ರು. ಅದು ಹಿಂದಿನ ಅವಧಿಯಲ್ಲಿ ಸಿದ್ದರಾಮಯ್ಯನವರ ಸಂಪುಟದಲ್ಲಿರ್ಬೋದು, ನಂತರ ಕುಮಾರಸ್ವಾಮಿ ಅವರ ಸಂಪುಟದಲ್ಲಿರ್ಬೋದು, ಹಾಗೆಯೇ ಈಗ ಸಿದ್ದರಾಮಯ್ಯನವರ ಸಂಪುಟದಲ್ಲಿರ್ಬೋದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇರುವಂತಹ ಒಬ್ಬ ಉತ್ಸಾಹಿ ನಾಯಕ. ಆದರೆ ಅವ್ರನ್ನೂ ಕೂಡ ಉಪಮುಖ್ಯಮಂತ್ರಿ ಮಾಡಿದ್ರು ಅಂತ ಹೇಳಿದಾಗ ಬರುವಂತಹ ಬಹಳ ಮುಖ್ಯವಾದಂಥ ಪ್ರಶ್ನೆ ಅಂತ ಹೇಳಿದ್ರೆ ಅಪ್ಪ AICC ಆದ ಕಾರಣಕ್ಕಾಗಿಯೇ ಮಗ ಉಪಮುಖ್ಯಮಂತ್ರಿ ಅನ್ನುವಂಥದ್ದು ಹೊರತು ಬೇರೆನೇನು ಬರೋದಿಲ್ಲ, ಅರ್ಹತೆಗಳ ಹೊರತಾಗಿಯೂ ಕೂಡ. ಆದರೆ ಇನ್ನು DCM ಪ್ಲಸ್ ಮಂತ್ರಿ ಸ್ಥಾನದ ರೇಸ್ನಲ್ಲಿರುವಂಥವ್ರು, ಅದರಲ್ಲೂ ವಿಶೇಷವಾಗಿ ಮಂತ್ರಿ ಸ್ಥಾನದ ರೇಸ್ಗಿಂತ ಹೆಚ್ಚಾಗಿ ಇದು ಈ ಮೂವರು ನಾಯಕರು ಇವರು ಮಂತ್ರಿ ಸ್ಥಾನದ ರೇಸ್ನಲ್ಲೂ ಇರ್ತಾರೆ. ಹಾಗೆಯೇ ಈ ಮೂವರು ನಾಯಕರು ಕೂಡ ಸ್ಪೀಕರ್ ರೇಸ್ನಲ್ಲಿದ್ದಾರೆ. ಡಾಕ್ಟರ್ G ಪರಮೇಶ್ವರ್ ಅವರು ಇದ್ದಾರೆ, HK ಪಾಟೀಲ್ ಇದ್ದಾರೆ, ಹಾಗೆಯೇ ದಿನೇಶ್ ಗುಂಡೂರಾವ್ ಅವರು ರೇಸ್ನಲ್ಲಿ ಗೋಚರಿಸ್ತಾರೆ. ಮುಂದುವರೆದು ಇಲ್ಲಿ ಮಂತ್ರಿ ಸ್ಥಾನದ ರೇಸ್ನಲ್ಲಿರುವಂತಹ ವಿಚಾರಕ್ಕೆ ಬಂದಾಗ ಕೃಷ್ಣ ಬೈರೇಗೌಡರು ಬ್ಯಾಟರಾಯನಪುರದ ಶಾಸಕರು, ಒಬ್ಬ ಕಂದಾಯ ಸಚಿವರಾಗಿ ಅತ್ಯುತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂಥವರು ಕೃಷ್ಣ ಬೈರೇಗೌಡರು. ಕೆಲಸಗಾರ, ಇಡೀ ರಾಜ್ಯವನ್ನು ಸುತ್ತುತ್ತಾರೆ ಮತ್ತು ಬಹಳ ಸಿದ್ಧಾಂತಕ್ಕೂ ಬದ್ಧರಾಗಿರುವಂತಹ ವ್ಯಕ್ತಿ, ಕೆಲಸ ಮಾಡ್ತಾರೆ ಅನ್ನುವಂತಹ ಕಾರಣಕ್ಕಾಗಿ ಕೃಷ್ಣ ಬೈರೇಗೌಡರು ಸಹಜವಾಗಿಯೇ ಶಿವಕುಮಾರ್ ಅವರೊಂದು ಒಳ್ಳೆಯ ಆಡಳಿತವನ್ನು ಕೊಡಬೇಕು ಅಂತ ಹೇಳಿದ್ರೆ ಇಂತಹ ವ್ಯಕ್ತಿಗಳು ಆ ಸಂಪುಟದಲ್ಲಿ ಇರಲೇಬೇಕಾಗುತ್ತೆ. ಕೃಷ್ಣ ಬೈರೇಗೌಡರು ಇರ್ಬೋದು, ಅದು ಪ್ರಿಯಾಂಕ್ ಖರ್ಗೆ ಅವರೇ ಇರ್ಬೋದು. ಪ್ರಿಯಾಂಕ್ ಖರ್ಗೆ ಅವ್ರನ್ನ ಸೈದ್ಧಾಂತಿಕವಾಗಿ ವಿರೋಧಿಸುವಂಥವ್ರು ಯಾವ ಸ್ವರೂಪದಲ್ಲಿ ಬೇಕಿದ್ರು ಟೀಕೆ ಮಾಡ್ತಾ ಇರ್ಬೋದು. ಆದರೆ ಒಬ್ಬ ಆ ಖಾತೆಯನ್ನು ನಿಭಾಯಿಸಿದಂತಹ ಸಚಿವರಾಗಿ ಒಳ್ಳೆಯ ರೀತಿಯಲ್ಲಿ ನಿಭಾಯಿಸ್ತಾ ಇರುವಂಥದ್ದು ITBT ವಿಚಾರದಲ್ಲಿರ್ಬೋದು ಅಥವಾ ಗ್ರಾಮೀಣಾಭಿವೃದ್ಧಿ ಖಾತೆಯಲ್ಲಿ ಇರ್ಬೋದು. ಇನ್ನು ಸತೀಶ್ ಜಾರಕಿಹೊಳಿ ಅವರು ಯಮಕರಮರಡಿ ಶಾಸಕರು, ST ಸಮುದಾಯದವರು ಮತ್ತು ಲೋಕೋಪಯೋಗಿ ಸಚಿವರಾಗಿಯೂ ಕೂಡ ಚೆನ್ನಾಗಿ ಕೆಲಸ ಮಾಡ್ತಾ ಇರುವಂಥವ್ರು ಹಾಗೂ ಅತ್ಯಂತ ಪ್ರಭಾವಿ ನಾಯಕ, ಕಾಂಗ್ರೆಸ್ನ ಅತ್ಯಂತ ಪ್ರಭಾವಿ ನಾಯಕ. ಅವ್ರನ್ನೂ ಕೂಡ ಮಂತ್ರಿಮಂಡಲದಲ್ಲಿ ಇಟ್ಕೊಳ್ತಾರ ಅಥವಾ KPCC ಅಧ್ಯಕ್ಷರನ್ನಾಗಿ ಅವರನ್ನ ಪರಿಗಣಿಸಿ ಕೇವಲ ಅಧ್ಯಕ್ಷ ಸ್ಥಾನಕ್ಕೆ ಮಾತ್ರ ಸೀಮಿತಗೊಳಿಸ್ತಾರ ಅನ್ನುವಂಥ ಪ್ರಶ್ನೆ ಇದೆ. KJ ಜಾರ್ಜ್ ಅವರು
ಕಾಂಗ್ರೆಸ್ನ ಅತ್ಯಂತ ಹಿರಿಯ ನಾಯಕ ಮತ್ತು ಮೊದಲ ಬಾರಿ ಶಾಸಕರಾದಾಗ್ಲೇನೆ 1989ರಲ್ಲಿ ಮೊದಲ ಸರ್ಕಾರದಲ್ಲಿನೇ ಅವರು ಮಂತ್ರಿ ಆದಂಥವ್ರು. ಈಗಲೂ ಕೂಡ ಮಂತ್ರಿ ಸ್ಥಾನದ ರೇಸ್ನಲ್ಲಿ ಅವರು ರೇಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಸಂಪುಟಕ್ಕೆ ಸೇರುವಂತಹ ನಾಯಕರುಗಳ ಸಾಲಿನಲ್ಲಿ ಮುಂಚೂಣಿಯಲ್ಲಿರುವಂಥ ಈಶ್ವರ ಖಂಡ್ರೆ ಅವರು ಬಾಲ್ಕಿ ಶಾಸಕರು, ಲಿಂಗಾಯತ ಸಮುದಾಯದವರು, ಎಂ ಬಿ ಪಾಟೀಲ್ರು ಕೂಡ ಅಷ್ಟೇ, ಅವರು ಕೂಡ ಮಂತ್ರಿ ಸ್ಥಾನದ ರೇಸ್ನಲ್ಲಿ ಇರುವಂಥವ್ರು ಅಥವಾ ಮಂತ್ರಿ ಆಗುವಂತಹ ಸಾಧ್ಯತೆ ದಟ್ಟವಾಗಿ ಗೋಚರಿಸ್ತಾ ಇದೆ. ಉಳಿದಂತೆ ಸಂಪುಟಕ್ಕೆ ಸೇರ್ಪಡೆಯಾಗಬಹುದಾಗಿರುವಂತಹ ಸಚಿವರುಗಳ ವಿಚಾರಕ್ಕೆ ಬಂದಾಗ ಪರಮೇಶ್ವರ್ ಅವರು ಹಾಗೆಯೇ ಎಚ್ ಕೆ ಪಾಟೀಲ್ರು ಮತ್ತು ಶಿವರಾಜ್ ತಂಗಡಗಿ, ಇದರಲ್ಲಿ ಪರಮೇಶ್ವರ್ ಮತ್ತು ಎಚ್ ಕೆ ಪಾಟೀಲ್ ಇವರಿಬ್ಬರಲ್ಲಿ ಒಬ್ಬರನ್ನ ಬಹುತೇಕ ಸ್ಪೀಕರ್ ಮಾಡ್ತಾರ ಅನ್ನೋದ್ರ ಬಗ್ಗೆ ಅನುಮಾನ ಇದ್ದೇ ಇದೆ. ಎಚ್ ಕೆ ಪಾಟೀಲ್ರನ್ನು ಕೂಡ ಈ ಬಾರಿ ಅವರಿಗೆ ಸಂಪುಟದಲ್ಲಿ ಅವಕಾಶ ಸಿಗುತ್ತಾ ಅಥವಾ ಬೇರೆಯವರಿಗೆ ಹೊಸಬರಿಗೆ ಅವಕಾಶ ಕೊಡುವಂತಹ ಸಾಧ್ಯತೆ ಇದೆ. ಶಿವರಾಜ್ ತಂಗಡಗಿ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ, ಯಾಕೆಂದ್ರೆ ಭೋವಿ ಸಮುದಾಯದಿಂದ ಅವರೊಬ್ಬರು ಮಾತ್ರ ಇರೋದ ಕಾರಣಕ್ಕಾಗಿ. ಆದರೆ ಬಹುತೇಕ ಕೊಪ್ಪಳದಿಂದ ಅವರಿಗೆ ಕೈ ತಪ್ಪುವ ಸಾಧ್ಯತೆ ಇದೆ. ಚಲುವರಾಯಸ್ವಾಮಿ ಅವರು ನಾಗಮಂಗಲದ ಶಾಸಕರು, ಮಂಡ್ಯ ಜಿಲ್ಲೆಯ ಪ್ರಾತಿನಿಧ್ಯದಲ್ಲಿ ಅವರು ಮುಂಚೂಣಿಯಲ್ಲಿರುವಂಥವರು ಚಲುವರಾಯಸ್ವಾಮಿ. ಇನ್ನು ಮಂಕಾಳ ವೈದ್ಯ ಭಟ್ಕಳದ ಶಾಸಕರು, ಮಗುವೀರ ಸಮುದಾಯದಿಂದ ಒಂದು ಪ್ರಾತಿನಿಧ್ಯ ಕೊಡುವ ನಿಟ್ಟಿನಲ್ಲೂ ಕೂಡ ಮಂಕಾಳ ವೈದ್ಯ ಅವರ ಹೆಸರು ಮುಂಚೂಣಿಯಿದೆ. ರಾಮಲಿಂಗಾರೆಡ್ಡಿ ಅವರು BTM ಲೇಔಟ್ ಶಾಸಕರು, ಸಾರಿಗೆ ಸಚಿವರಾಗಿ ಪ್ಲಸ್ ಮುಜರಾಯಿ ಸಚಿವರಾಗಿ ಬಹಳ ಚೆನ್ನಾಗಿ ಕೆಲಸವನ್ನು ನಿಭಾಯಿಸಿಕೊಂಡು ಬಂದಿರುವಂಥವ್ರು ಮತ್ತು ವಿಶೇಷವಾಗಿ ಶಕ್ತಿ ಯೋಜನೆಯನ್ನು ಯಶಸ್ವಿಯಾಗಿ ಜಾರಿಗೊಳಿಸುವಂತಹ ಕೆಲಸವನ್ನ ರಾಮಲಿಂಗಾರೆಡ್ಡಿ ಅವರು ಮಾಡಿದ್ದಾರೆ. ಈ ಕಾರಣಕ್ಕಾಗಿ ಅವರು ಸಹಜವಾಗಿಯೇ ಮಂತ್ರಿ ಸ್ಥಾನದ ನಿರೀಕ್ಷೆಯಲ್ಲಿದ್ದಾರೆ ಮತ್ತು ಒಳ್ಳೆಯ ಪೋರ್ಟ್ಫೋಲಿಯೋದ ನಿರೀಕ್ಷೆಯಲ್ಲಿದ್ದಾರೆ. ಸಾರಿಗೆ ಅವರಿಗೆ ಇಷ್ಟದ ಖಾತೆಯಾಗಿ ಉಳ್ಕೊಂಡಿಲ್ಲ. ಹಾಗೆಯೇ ಮುಂದುವರೆದು ಜಮೀರ್ ಅಹಮದ್ ಖಾನ್ ಹಾಗೆಯೇ ರಾಮಲಿಂಗಾರೆಡ್ಡಿ ಇವರು ಮಂತ್ರಿಗಳಾಗಿ ಆಗಬಹುದು. ಇನ್ನು ರೀ ಎಂಟ್ರಿಯ ವಿಚಾರಕ್ಕೆ ಬಂದಾಗಲೂ ಕೂಡ ಅಫ್ಕೋರ್ಸ್ ಮತ್ತೆ ಜಮೀರ್ ಅಹಮದ್ ಖಾನ್ ಹಾಗೆ ರಾಮಲಿಂಗಾರೆಡ್ಡಿ ಅವರು ರೀ ಎಂಟ್ರಿಯನ್ನು ಪಡ್ಕೊಳ್ಬಹುದು, ಸಂಪುಟಕ್ಕೆ ಮರು ಆಯ್ಕೆ ಆಗಬಹುದು. ಇನ್ನು KH ಮುನಿಯಪ್ಪ ಅವರು ಮಾಜಿ ಸಚಿವ, ಅವರ ಬದಲಿಗೆ ಈಗ ರೂಪಾ ಶಶಿಧರ್ ಅವರಿಗೆ ಅವಕಾಶ ಸಿಗಬಹುದು. ದೇವನಹಳ್ಳಿ ಶಾಸಕರ ಬದಲಿಗೆ KGF ಶಾಸಕಿಗೆ ಅವಕಾಶ ಸಿಗಬಹುದು. ಅಪ್ಪನ ಬದಲು ಮಗಳು ಮಂತ್ರಿ ಆಗಬಹುದು ಅನ್ನುವಂತಹ ನಿರೀಕ್ಷೆ ಇರುವಂಥದ್ದು. ಇನ್ನು ಇದು ಒಂದು ಬದಲಾವಣೆ ಮತ್ತು ಇನ್ನು ಕೆಲವೊಂದು ಜಿಲ್ಲೆಗಳಲ್ಲೂ ಕೂಡ ಕೆಲವು ಬದಲಾವಣೆಗಳು ಆಗುವಂತಹ ಸಾಧ್ಯತೆ ಇದೆ. ಅದರಲ್ಲಿ ಗೋಚರಿಸ್ತಾ ಇರುವಂತಹ ಹೆಸರುಗಳನ್ನು ನೋಡಿದಾಗ ಉದಾಹರಣೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬದಲಿಗೆ ಲಕ್ಷ್ಮಣ ಸವದಿ ಅವರಿಗೆ ಈ ಬಾರಿ ಬೆಳಗಾವಿಯಿಂದ ಪ್ರಾತಿನಿಧ್ಯ ಸಿಗಬಹುದು ಅನ್ನುವಂತಹ ನಿರೀಕ್ಷೆ ಇದೆ. ಇನ್ನು ಆಕಾಂಕ್ಷಿಗಳು ಏನೇನು ಹೇಳ್ತಿದ್ದಾರೆ ಅನ್ನೋದು ಕೂಡ ನಿಮಗೆ ತೋರಿಸ್ತೀನಿ. ನಿಷ್ಠಾವಂತ ಕಾರ್ಯಕರ್ತನೂ ಇದ್ದೇನೆ. ಅದೇ ರೀತಿಯಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಅಧ್ಯಕ್ಷನಾಗಿಯೂ ಇವತ್ತು ನಮ್ಮ ಸಮುದಾಯದ ಎಲ್ಲರ ಒಂದು ಅಭಿಪ್ರಾಯ ಇದೆ. ಯಾವ ಹುದ್ದೆ ಕೊಟ್ಟರು ನಿಭಾಯಿಸಲಿಕ್ಕೆ ಸಿದ್ಧನಾಗಿದ್ದೇನೆ. ಹೆಚ್ಚಿನ ಒಂದು ಜವಾಬ್ದಾರಿ ಕೊಟ್ಟರು ಅತ್ಯಂತ ಉತ್ತಮವಾಗಿ ದಕ್ಷತೆಯನ್ನು ನಿಭಾಯಿಸ್ತೇನೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೇನೆ. ಮಂತ್ರಿ ಸ್ಥಾನದ ಆಕಾಂಕ್ಷಿ ಇದ್ದೀನಿ, ಇಲ್ಲ ಅಂತ ಯಾಕೆ ಹೇಳೋಣ. ಯಾಕೆ ನಾನು ರಾಜಕೀಯದಲ್ಲಿ ಇದ್ದೀನಿ. 1972ರಿಂದ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ, ಬ್ಲಾಕ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿನಾಗಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಮತ್ತು KPCC ಜನರಲ್ ಸೆಕ್ರೆಟರಿನಾಗಿ, ಆರ್ಗನೈಸ್ ಸೆಕ್ರೆಟರಿ ಆಗಿ ಅನೇಕ ಅಬ್ಸರ್ವರ್ ಆಗಿ ಕೂಡ ಕೆಲಸ ಮಾಡಿದ್ದೀನಿ. ವಿಧಾನ ಪರಿಷತ್ತಿನ ಸದಸ್ಯನಾಗಿ ಕೂಡ 6 ವರ್ಷಗಳ ಕಾಲ ಇದ್ದೀನಿ. ಈಗ ವಿಧಾನಸಭೆ ಸದಸ್ಯನಾಗಿದ್ದೀನಿ. ಹೀಗೆ ಆಕಾಂಕ್ಷಿಗಳು ತಮ್ಮದೇ ಆದಂತಹ ಪ್ರೊಫೈಲ್ಗಳನ್ನು ರೆಡಿ ಮಾಡಿ ಹೇಳ್ತಾ ಇದ್ದಾರೆ. ಬಹಳಷ್ಟು ಜನ ಶಾಸಕರುಗಳು ಈಗಾಗಲೇ ಮಂತ್ರಿ ಪದವಿಯ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಯಾರಿಗೆಲ್ಲ ಮಂತ್ರಿಗೆ ಸಿಗುತ್ತೆ ನೋಡಬೇಕಾಗಿದೆ.